ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ಅರ್ಜುನನ ಮಾತುಗಳು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಇದೇ ಸಮಯದಲ್ಲಿ ಧರ್ಮಕ್ಕೆ ಕಟ್ಟು ಬಿದ್ದು ಏನೂ ತೋರದೆ ಖಿನ್ನನಾಗಿದ್ದ ಧರ್ಮರಾಜನನ್ನು ಕುರಿತು ಅರ್ಜುನನು ತಿರುಗಿ ಹೀಗೆಂದು ಹೇಳುವನು. ಅಣ್ಣ, ನೀನು ಧರ್ಮಜ್ಞನು. ದುರ್ಲಭವಾದ ರಾಜ್ಯವನ್ನು ಕ್ಷತ್ರ ಧರ್ಮದಿಂದ ಸಾಧಿಸಿರುವೆ. ಶತ್ರುಗಳನ್ನೆಲ್ಲ ಜಯಿಸಿರುವೆ. ಈ ಸ್ಥಿತಿಯಲ್ಲಿ ನೀನು ದುಃಖಿಸುವ ಕಾರಣವೇನು? ಕ್ಷತ್ರಿಯರಿಗೆ ಯುದ್ಧದಲ್ಲಿ ಮರಣವೆಂಬುದು ಎಲ್ಲ ಯಜ್ಞಗಳಿಗಿಂತಲೂ ಬಹಳ ಮೇಲಾದುದು. ಬ್ರಾಹ್ಮಣರಿಗೆ ತ್ಯಾಗದಿಂದ ಎಂದರೆ ಸನ್ಯಾಸದಿಂದ ಮರಣ ಹೊಂದುವುದು ಧರ್ಮವೆಂದು ವಿಧಿಸಲ್ಪಟ್ಟಿದೆ. ಕ್ಷತ್ರಿಯರಿಗೆ ಯುದ್ಧದಲ್ಲಿ ಮರಣವು ವಿಹಿತವಾಗಿದೆ. ಯಾವಾಗಲೂ ಆಯುಧವನ್ನು ಹಿಡಿದಿರುವ ಕ್ಷತ್ರಿಯ ಧರ್ಮವು ಬಹು ಕ್ರೂರವೆಂದು ಕೆಲವರು ಹೇಳುವರು. ಆದರೆ ಅದು ಕ್ಷತ್ರಿಯರಿಗೆ ಧರ್ಮವೇ. ಕ್ಷತ್ರಿಯ ಧರ್ಮದಲ್ಲಿ ಇದ್ದವನು ಒಂದು ವೇಳೆ ಬ್ರಾಹ್ಮಣನೇ ಆಗಿದ್ದರೆ ಅವನಿಗೂ ಯುದ್ಧದಲ್ಲಿ ವಧವೇ ನ್ಯಾಯಸಮ್ಮತವಾದುದು. ಕ್ಷತ್ರಿಯ ಜನ್ಮವು ಬಹು ಪ್ರಶಸ್ತವು. ಆ ಜಾತಿಯು ವೇದದಿಂದ ಹುಟ್ಟಿದುದು. ತ್ಯಾಗ, ಯಾಗ, ತಪಸ್ಸು ಇವೊಂದು ಕ್ಷತ್ರಿಯರಿಗೆ ವಿಹಿತವಾಗಿಲ್ಲ. ಪರ ಸ್ವತ್ತಿನಿಂದ ಜೀವಿಸುವುದು ಕ್ಷತ್ರಿಯರ ಧರ್ಮವಲ್ಲ. ನೀನು ಈ ಎಲ್ಲ ಧರ್ಮಗಳನ್ನು ಬಲ್ಲವನು, ಧರ್ಮ ಬುದ್ಧಿಯುಳ್ಳವನು, ಪ್ರಜೆಗಳನ್ನು ಪಾಲಿಸತಕ್ಕ ರಾಜನು, ಬುದ್ಧಿವಂತನು, ಲೋಕದಲ್ಲಿ ಹಿಂದು ಮುಂದಿನದೆಲ್ಲ ತಿಳಿಯುವ ನೈಪುಣ್ಯವುಳ್ಳವನು. ಹೀಗಿರುವಾಗ ನೀನು ಈ ಬಂಧುವಧದಿಂದ ಉಂಟಾದ ಶೋಕಕ್ಕೆ ಒಳಗಾಗಿ ಸ್ವಧರ್ಮವನ್ನು ಬಿಡಬಾರದು. ನಿನ್ನ ಸ್ವಧರ್ಮಕ್ಕೆ ನೀನು ಬದ್ಧನಾಗಿರು. ಮುಖ್ಯವಾಗಿ ಕ್ಷತ್ರಿಯನ ಹೃದಯವು ವಜ್ರ ಸಮಾನವಾಗಿರಬೇಕು. ಕ್ಷತ್ರ ಧರ್ಮದಿಂದ ಶತ್ರುಗಳನ್ನು ಜಯಿಸಿ ನಿಷ್ಕಂಟಕವಾದ ರಾಜ್ಯವನ್ನು ಪಡೆದ ನೀನು ಇನ್ನು ಮೇಲೆ ನಿನ್ನ ಮನಸ್ಸನ್ನು ಜಯಿಸಿ ಯಜ್ಞ ದಾನಗಳಲ್ಲಿ ನಿರತನಾಗಿರಬೇಕು. ಕಶ್ಯಪ ಪುತ್ರನಾದ ಇಂದ್ರನು ಕ್ಷತ್ರಿಯ ಧರ್ಮವನ್ನು ಹಿಡಿದೆ ಪಾಪ ವೃತ್ತಿಯುಳ್ಳ ಜ್ಞಾತಿಗಳಾದ 810 ಮಂದಿ ದೈತ್ಯರನ್ನು ಕೊಂದನು. ಆತನು ನಡೆಸಿದ ಆ ಕಾರ್ಯವು ಪ್ರಶಂಸನೀಯವಾಯಿತು. ಅದರಿಂದಲೇ ಅವನು ದೇವತೆಗಳಿಗೆ ರಾಜನಾದನೆಂದು ನಾವು ಕೇಳುವೆವು. ಅವನಂತೆಯೇ ನೀನು ಮನುಷ್ಯರಿಗೆಲ್ಲ ಇಂದ್ರನಾಗಿ ಚಿರಕಾಲದವರೆಗೆ ಬಹು ದಕ್ಷಿಣೆಗಳುಳ್ಳ ಅನೇಕ ಯಾಗಗಳನ್ನು ನಡೆಸು. ನಿನ್ನ ಮನಸ್ಸಿನ ವ್ಯಸನವನ್ನು ಬಿಡು. ಕಳೆದು ಹೋದುದಕ್ಕಾಗಿ ಚಿಂತಿಸಬಾರದು. ಕ್ಷತ್ರ ಧರ್ಮವನ್ನು ಹಿಡಿದು ಶಸ್ತ್ರಪೂತರಾಗಿ ಸದ್ಗತಿಯನ್ನು ಹೊಂದಿದ ನಿನ್ನ ಜ್ಞಾತಿಗಳಿಗಾಗಿ ನೀನು ಸ್ವಲ್ಪವೂ ವ್ಯಸನ ಪಡಬಾರದು. ಅದು ಹಾಗೆಯೇ ನಡೆಯಬೇಕಾಗಿದ್ದಿತು. ಅದರಂತೆಯೇ ನಡೆಯಿತು. ದೈವವನ್ನು ಮೀರಲು ಯಾರಿಗೆ ಸಾಧ್ಯವು ಎಂದನು. ಇದು 22ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.